ಹೈಕಮಾಂಡ್ ಎಚ್ಚರಿಸಿದರೂ ಮತ್ತದೇ ವರಸೆ, ವಿವಾದ ಆಗ್ತಿದೆಯೋ ಸೃಷ್ಟಿಯೋ, ಆಕಾಂಕ್ಷಿಗಳ ದೂರದೃಷ್ಟಿ ರಾಜಕೀಯ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ರಾಯರೆಡ್ಡಿ ರಗಳೆ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದ ಸಂದರ್ಭದಲ್ಲಿ ಹಲವರು ಸಲಹೆಗಾರರನ್ನು ನೇಮಕ ಮಾಡಿದೆ. ಅದರಲ್ಲಿ ಸಂಸದೀಯ ವ್ಯವಹಾರಕ್ಕೆ ಸಲಹೆಗಾರರನ್ನು ತೆಗೆದುಕೊಳ್ತಾರೆ, ರಾಜಕೀಯ ಕಾರ್ಯದರ್ಶಿಗಳನ್ನು ತೆಗೆದುಕೊಳ್ತಾರೆ, ಸಂಸದೀಯ ಕಾರ್ಯದರ್ಶಿಗಳನ್ನು ತೆಗೆದುಕೊಳ್ತಾರೆ, ಆರ್ಥಿಕ ಸಲಹೆಗಾರರನ್ನು ತೆಗೆದುಕೊಳ್ತಾರೆ, ಕಾನೂನು ಸಲಹೆಗಾರರನ್ನು ತೆಗೆದುಕೊಳ್ತಾರೆ. ಇವ್ರದೆಲ್ಲ ಕೆಲಸಗಳು ಏನಿರ್ತವೆ ಅಂತ ಹೇಳೋದು ಕೂಡ ನಿಗದಿಯಾಗಿರುತ್ತೆ, ನಿರ್ದಿಷ್ಟ ಇರುತ್ತೆ. ಈಗ ಕಾನೂನು ಸಲಹೆಗಾರರು ಕಾನೂನಿನ ಬಗ್ಗೆ ಸಲಹೆಯನ್ನು ಕೊಡ್ತಾರೆ. ಸರ್ಕಾರದ ಯಾವುದೇ ರೀತಿಯಾದಂಥ ಕಾನೂನಿನ ವಿಚಾರಗಳಲ್ಲಿ ಅಥವಾ ಕಾನೂನಿನ ಸಂಘರ್ಷಗಳ ವಿಚಾರದಲ್ಲಿ, ಕೋರ್ಟ್ನಲ್ಲಿರಬಹುದಾಗಿರ್ತಕ್ಕಂಥ ಕೇಸ್ಗಳ ವಿಚಾರದಲ್ಲಿ ಸರ್ಕಾರದ ಕಾರ್ಯತಂತ್ರ ಹೇಗಿರಬೇಕು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಸಲಹೆಗಳನ್ನು ಕೊಡ್ತಿರ್ತಾರೆ. ಹಾಗೆಯೇ ಇಲ್ಲಿ ಈಗ ಆರ್ಥಿಕ ಸಲಹೆಗಾರರು ಕೊಡ್ತಾ ಇರುವಂತಹದ್ದು ಏನನ್ನ, ರಾಜ್ಯದ ಅರ್ಥವ್ಯವಸ್ಥೆ ಬಲಿಷ್ಠವಾಗಿರಬೇಕು, ಏನು ರಾಜ್ಯದ ಆದಾಯ ಕ್ರೋಢೀಕರಣ ಜಾಸ್ತಿ ಆಗಬೇಕು, ಸಂಪನ್ಮೂಲ ಕ್ರೋಢೀಕರಣ ಜಾಸ್ತಿ ಆಗಬೇಕು, ಈ ಸಲಹೆಗಳನ್ನು ಕೊಡಬೇಕು. ಆದರೆ ಇಲ್ಲಿ ರಾಯರೆಡ್ಡಿಯವರ ವಿಚಾರಕ್ಕೆ ಬಂದರೆ ದಿನಕ್ಕೊಂದು ಮಾತು, ಕ್ಷಣಕ್ಕೊಂದು ವಿವಾದ, ಇದು ಗೋಚರಿಸ್ತಾ ಇರುವಂಥದ್ದು. ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರದ ಆದಾಯ ಹೆಚ್ಚಳದ ಬಗ್ಗೆ, ಸಂಪನ್ಮೂಲದ ಹೆಚ್ಚಳದ ಬಗ್ಗೆಗಿಂತ ಹೆಚ್ಚಾಗಿ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯೇ ಸರಿ ಇಲ್ವೇನೋ ಅನ್ನುವಂಥ ಅನುಮಾನ ರಾಯರೆಡ್ಡಿಯವರ ಮಾತಿನಿಂದ ಬರುತ್ತೆ. ರಾಯರೆಡ್ಡಿಯವರ ಮಾತಿನಿಂದ ಸರ್ಕಾರದ ಬೊಕ್ಕಸ ತುಂಬಿಲ್ವಾ ಅನ್ನುವಂತಹ ಅನುಮಾನ ಬಂದೇ ಬರುತ್ತೆ, ಯಾರಿಗೇ ಆದರೂ ಕೂಡ ಬರುತ್ತೆ. ನಿಜಕ್ಕೂ ಬೊಕ್ಕಸ ತುಂಬಿ ತುಳುಕ್ತಾ ಇದ್ದರೆ ರಾಯರೆಡ್ಡಿಯವರು ಹೇಳ್ತಾರಲ್ಲ, ಆ ರೀತಿಯಂಥ ಮಾತನ್ನು ಯಾವುದೇ ರಾಜಕಾರಣಿ ಮಾತನಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಾರ್ಪೊರೇಟರ್ ಅಲ್ಲ, ಒಬ್ಬ ಪಂಚಾಯತ್ ಮೆಂಬರ್ ಕೂಡ ಆ ರೀತಿಯಾಗಿ ಮಾತನಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಹಿರಿಯ ನಾಯಕರಾಗಿರುವ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂತಹ ರಾಯರೆಡ್ಡಿಯವರು ಇದನ್ನು ಹೇಳ್ತಿದ್ದಾರೆ ಅಂತೇಳಿ ಆದರೆ ನಿಜಕ್ಕೂ ಅನುಮಾನ ಬರುವಂಥದ್ದು ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ. ಯಾಕಂದರೆ ಅವರು ಎರಡು ಆಯ್ಕೆಯನ್ನು ಜನರ ಮುಂದೆ ಇಟ್ಟಿದ್ದಾರೆ, ನಿಮ್ಗಿದು ಬೇಕೋ ಇದು ಬೇಕೋ, ಒಂದು ತಕ್ಕಡಿಲಿ ಎರಡನ್ನು ಇಟ್ಟಿದ್ದಾರೆ ಅವರು. ಇವಾಗ ಯಾವುದು ಬೇಕು ಅಂತ ಕೇಳ್ತಾ ಇದ್ದಾರೆ ರಾಯರೆಡ್ಡಿಯವರು. ಸುಭದ್ರ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪದೇ ಪದೇ ಆಕ್ಷೇಪ ಅವರಿಂದ ಬರ್ತಾ ಇದೆ. ಗ್ಯಾರಂಟಿಯಿಂದ ತೊಂದರೆ ಆಗ್ತಾ ಇದೆಯಾ, ಈ ಅನುಮಾನ ರಾಯರೆಡ್ಡಿಯವರ ಮಾತಿನಿಂದ ಯಾರಿಗೇ ಆದರೂ ಕೂಡ ಬರುತ್ತೆ. ಯಾಕಂದರೆ ರಾಯರೆಡ್ಡಿ ಅನುಭವಿ ರಾಜಕಾರಣಿ, ನಾನು ಆಗಲೇ ಹೇಳಿದೆ, ಅತ್ಯಂತ ಹಿರಿಯ ರಾಜಕಾರಣಿ. ಅವರ ಮಾತಿಗೆ ಒಂದು ತೂಕ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕಾಗುತ್ತೆ. ಯಾಕಂದರೆ ಅವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು, ಬೇರೆ ಯಾರೂ ಅಲ್ಲ ಅವರು, ಕೇವಲ ಶಾಸಕರೂ ಅಲ್ಲ ಅವರು. ಇವಾಗ ಆರ್ಥಿಕ ಸಲಹೆಗಾರರು ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ. ಗ್ಯಾರಂಟಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನೇ ಶಾಕ್ ಕೊಡ್ತಾ ಇದ್ದಾರೆ. ಅವರ ಪ್ರಕಾರ ಒಂದು ಗ್ಯಾರಂಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ಅಭಿವೃದ್ಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇವೆರಡರಲ್ಲಿ ಒಂದನ್ನೇ ಆಯ್ಕೆ ಮಾಡ್ಕೊಳ್ಬೇಕು, ಎರಡು ಜೊತೆಗೆ ಸಿಗಲ್ಲ. ಯಾಕಂದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಬಹುಶಃ ಸರಿ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ತಾ ಇರಬೇಕು. ಇದು ರಸ್ತೆ ಅಥವಾ ಅಕ್ಕಿ, ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಳೋದಕ್ಕೆ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆರ್ಥಿಕ ಸಲಹೆಗಾರರು ಕೊಟ್ಟಿರುವಂತಹ ಸಲಹೆ ಇದು, ಅವರ ಕ್ಷೇತ್ರದ ಮತದಾರರಿಗೆ ಕೊಟ್ಟಿರುವಂತಹ ಸಲಹೆ ಇದು. ನಿಮ್ಗೆ ಇದು ಬೇಕೋ ಇದು ಬೇಕು, ಇದು ಬೇಕಿದ್ರೆ ಹೀಗೆ, ಇದು ಬೇಕಿದ್ರೆ ಹೀಗೆ. ಈ ಪ್ರಶ್ನೆ ಈಗ ಬರುತ್ತೆ ಈಗ. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ಮಾಡೋದೇ ಇಲ್ವಾ, ಎರಡರಲ್ಲಿ ಒಂದು ಚುನಾಯಿಸ್ಕೊಳ್ಬೇಕು ಅಂತ ಹೇಳುವಂತಹ ಅನಿವಾರ್ಯತೆ ಯಾವಾಗ ಬರುತ್ತೆ ಹೇಳಿ? ಯಾವುದೋ ಪರಿಸ್ಥಿತಿ ಸರಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬರುತ್ತೆ. ಇಲ್ಲದೆ ಹೋದರೆ ಈ ಎರಡನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ಬೋದು. ಗ್ಯಾರಂಟಿ ಪಾಡಿಗೆ ಗ್ಯಾರಂಟಿ ಹೋಗಬೇಕು, ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿ ಆಗ್ತಾ ಇರಬೇಕು. ಗ್ಯಾರಂಟಿ ಕಾರಣಕ್ಕೆ ರಸ್ತೆ ಕಾಮಗಾರಿಗಳ ಬಗ್ಗೆ ಕೇಳೋ ಹಾಗಿಲ್ವಾ? ಜನ ಅಧಿಕಾರವನ್ನೇ ಕಳ್ಕೊಂಡು ಬಿಡ್ತಾರಾ ಅಂತ. ನೀವು ರಸ್ತೆ ಗುಂಡಿ ಮುಚ್ಚಿದ್ರೆ, ಇಲ್ಲ ನಿಮಗೆ ಅಕ್ಕಿ ಕೊಡ್ತಾ ಇದ್ವಿ, ನಿಮಗೆ 2,000 ರೂಪಾಯಿ ಕೊಡ್ತಾ ಇದ್ವಿ, ನಿಮಗೆ ಮನೆಗೆ ಕರೆಂಟ್ ಫ್ರೀ ಕೊಡ್ತಾ ಇದ್ವಿ, ನಿಮಗೆ ಯುವಕರಿಗಾದರೆ ಸ್ಟೈಫಂಡ್ ಕೊಡ್ತಾ ಇದ್ದೀವಿ, ಮಹಿಳೆಯರಿಗಾದರೆ ನಿಮಗೆ ಬಸ್ಸಲ್ಲಿ ಓಡಾಡೋಕ್ಕೆ ಫ್ರೀ ಕೊಟ್ಟಿದ್ದೀವಿ, ಹಾಗಾಗಿ ನೀವು ರಸ್ತೆ ಬಗ್ಗೆ ಕೇಳಕ್ಕೆ ಬರಬೇಡಿ. ಈ ಧಾಟಿ ಇದೆ ಇಲ್ಲಿ ರಾಯರೆಡ್ಡಿಯವರ ಮಾತುಗಳನ್ನು ನೋಡ್ತಾ ಹೋದರೆ. ಬಸವರಾಜ ರಾಯರೆಡ್ಡಿ ಮಾತುಗಳಿಂದ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಅನುಮಾನ ಶುರುವಾಗಿದೆ. ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿ ಏನಾಗಿದೆ, ಇದಕ್ಕೆ ಉತ್ತರ ಬೇಕಾಗಿರುವಂಥದ್ದು. ಈಗ ರಾಯರೆಡ್ಡಿಯವರ ಮಾತುಗಳಿಂದ ಈ ಅನುಮಾನಗಳು ಈಗ ಬರ್ತಾ ಇರುವಂಥದ್ದು. ನಿಜಕ್ಕೂ ಈ ಪಂಚ ಗ್ಯಾರಂಟಿ ಕೊಟ್ಟಿರ್ತಕ್ಕಂತಹ ಸರ್ಕಾರದ ಆರ್ಥಿಕ ಸ್ಥಿತಿ ಏನಾಗಿದೆ? ಯಾಕಂದರೆ ರಾಯರೆಡ್ಡಿಯವ್ರ ಮಾತು ನಿಮಗೆ ತೋರಿಸ್ತೀನಿ. ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಒಳ್ಳೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ್ನ.
ಬರೀ ಹಳ್ಳಿ ರಸ್ತೆ ಮಾಡೋದು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಮ ಬರೀ ಗುಡಿ ಕಟ್ಟಬೇಕು ನೀವು, ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ. ನಾನಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ. ಗ್ಯಾರಂಟಿಗಳು 101% ಗ್ಯಾರಂಟಿ ಇರ್ತದೆ, ಇನ್ನೂ ಹೆಚ್ಚು ಮಾಡ್ತೇವೆ ಗ್ಯಾರಂಟಿ. ನಾನು ಯಾವುದೇ ಥರದ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ನೀಡಿಲ್ಲ. ಗ್ಯಾರಂಟಿ ನಿಲ್ತದೆ ಅಂತ ಹೇಳಿಲ್ಲ. ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ. ನಮ್ಮ ಹಣಕಾಸಿನ ಪರಿಸ್ಥಿತಿ ಹೆಚ್ಚಾದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನೂ ಹೆಚ್ಚು ಮಾಡ್ರಿ, ಜನರಿಗೆ ಕೊಡ್ರಿ ಅಂತ ಹೇಳ್ತೇನೆ. ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ರಸ್ತೆನೂ ಆಗುತ್ತೆ, ಕಾಲೇಜು ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವೆ. ನಮಸ್ಕಾರ. ಇರ್ಲಿ ಆಗ್ಲಾಗ್ಲಿ ಚರ್ಚೆ ಅಲ್ಲ, ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರ ಸಲಹೆಗಳನ್ನೇ ಸೀರಿಯಸ್ ಆಗಿ ತೆಗೆದುಕೊಳ್ಳಬಾರ್ದು ಅಂತ ಹೇಳಿ, ಆದ್ರೆ ಇನ್ಯಾರ ಮಾತನ್ನ ಸೀರಿಯಸ್ ಆಗಿ ತಗೋಬೇಕು ಹೇಳಿ? ರಾಜ್ಯದ ಜನ ಯಾರ ಮಾತನ್ನ ಸೀರಿಯಸ್ ಆಗಿ ತಗೋಬೇಕು? ಅವರೇ ಹೇಳ್ಕೊಳ್ತಾರೆ ನನ್ನ ಮಾತನ್ನ ಹಂಗೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು ಅಂತಾರೆ. ಹಾಗಾದ್ರೆ ಯಾರ ಮಾತನ್ನ ಸೀರಿಯಸ್ ಆಗಿ ತಗೋಬೇಕು? ಯಾಕಂದರೆ ಇದು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿರುವಂಥ ವಿಚಾರಣೆ. ರಾಜಕಾರಣಿಗಳು, ಅದರಲ್ಲೂ ಅನುಭವಿ ರಾಜಕಾರಣಿಗಳಾದಂಥ ರಾಯರೆಡ್ಡಿ ಅಂತವರು ಹೇಳಿರುವಂತಹ ಮಾತುಗಳನ್ನು ಕೇಳ್ತಾ ಹೋದರೆ ಬಹಳಷ್ಟು ಅನುಮಾನಗಳು ಹುಟ್ಟು ಹಾಕಿದ್ದಾವೆ. ಇವು ಬಸವರಾಜ ರಾಯರೆಡ್ಡಿ ಮಾತುಗಳಿಂದ ಸರ್ಕಾರದ ಬಗ್ಗೆ ಅನುಮಾನ ಶುರುವಾಗುತ್ತೆ, ಸರ್ಕಾರದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಅನುಮಾನ ಶುರುವಾಗುತ್ತೆ, ಸರ್ಕಾರ ನಡೀತಾ ಇರುವಂತಹ ರೀತಿಯ ಬಗ್ಗೆ ಅನುಮಾನ ಶುರುವಾಗುತ್ತೆ. ಯಾಕೆಂದರೆ ಈ ಹಿಂದೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅನ್ನುವಂಥ ಮಾತನ್ನು ಇದೇ ರಾಯರೆಡ್ಡಿ ಅವರು ಹೇಳಿದರು. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳಿದರು. ಅದಾದ ನಂತರ ಹೇಳಿದರು, ನಾನು ಈ ಸರ್ಕಾರಕ್ಕೆ ಅಂತ ಹೇಳಿಲ್ಲ, ಆಗು ಹೋಗಿರುವ ಎಲ್ಲ ಸರ್ಕಾರಗಳ ಕಾರಣದಿಂದಾಗಿ ಅಂತ ಹೇಳಿದರು. ಸಿದ್ದರಾಮಯ್ಯನವರ ಬಜೆಟ್ ಭಾಷಣವನ್ನು ದಯವಿಟ್ಟು ರಾಯರೆಡ್ಡಿಯವರು ಆರ್ಥಿಕ ಸಲಹೆಗಾರರು ಒಮ್ಮೆ ಓದಬೇಕು. 2023 ಜುಲೈ ತಿಂಗಳಿನಲ್ಲಿ ಸಿದ್ದರಾಮಯ್ಯನವರು ಮಧ್ಯಂತರ ಬಜೆಟ್ ಮಂಡನೆ ಮಾಡಿದಾಗ ಹೇಳಿದ್ದಾರೆ. ಆ ಬಜೆಟ್ನಲ್ಲಿ ಅವ್ರದ್ದು ಸ್ಪಷ್ಟ ನುಡಿಗಳಿದ್ದಾವೆ ಸಿದ್ದರಾಮಯ್ಯನವ್ರದ್ದು. ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದ್ರ ಕಡೆಗೆ ನಾನು ಹೋಗ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ. ಇನ್ನು ಈಗ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ ಅನ್ನುವಂತಹ ಪ್ರಶ್ನಿಸ್ತಾ ಇದ್ದಾರೆ ಈ ಹಿರಿಯ ನಾಯಕ. ನಿಮಗೆ ಗ್ಯಾರಂಟಿಗಳು ಬೇಕಾ, ರಸ್ತೆ ಬೇಕಾ, ಏನು ಗುಡಿ ಬೇಕಾ, ಯಾವುದು ಬೇಕು ನಿರ್ಧರಿಸಿ. ನೀವು ಗುಡಿ ಬೇಕು ಅಂದರೆ ಗುಡಿನೇ ಕಟ್ಟಿಸ್ಕೊ ಹೋಗ್ತೀವಿ, ರಸ್ತೆ ಬೇಕಾದ್ರೆ ರಸ್ತೆ ಮಾಡ್ತಾ ಹೋಗ್ತೀವಿ ಅಂತ. ಇದು ರಾಯರೆಡ್ಡಿಯವರ ಮಾತು. CM ಆರ್ಥಿಕ ಸಲಹೆಗಾರರ ಪ್ರಕಾರ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆಯಾ, ನಾವು ರಸ್ತೆನೂ ಕೊಡ್ತೀವಿ, ಗ್ಯಾರಂಟಿನೂ ಕೊಡ್ತೀವಿ, ಗುಡಿನೂ ಕಟ್ಟಿಸ್ತೀವಿ, ಗುಂಡಾರನೂ ಕಟ್ಟಿಸ್ತೀವಿ ಅನ್ನುವಂತಹ ಸ್ಥಿತಿಯಲ್ಲಿ ಸರ್ಕಾರ ಹಾಗಾದರೆ ಇಲ್ವಾ? ಗ್ಯಾರಂಟಿ ಕೊಡೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ವಾ? ಯಾವ್ದಾರು ಒಂದನ್ನು ಸ್ಪಷ್ಟವಾಗಿ ಹೇಳಬೇಕು. ನನ್ನ ಮಾತನ್ನು ಸೀರಿಯಸ್ ಆಗಿ ತಗೋಬೇಡ್ರಿ ಅಂತ ಹೇಳಿದರೆ ನೀವು ಕರ್ನಾಟಕದಲ್ಲಿ ಒಬ್ಬ ಜವಾಬ್ದಾರಿಯುತ ಶಾಸಕರಿದ್ದೀರಿ, ಸರ್ಕಾರದ ಆರ್ಥಿಕ ಸಲಹೆಗಾರರಿದ್ದೀರಿ. ಸರ್ಕಾರದ ಆರ್ಥಿಕ ಸಲಹೆಗಾರರಾಗಿ ಅದಕ್ಕೆ ಬೇಕಾದಂಥ ಉಚಿತ ಸ್ಥಾನಮಾನ ನಿಮಗೆ ಸರ್ಕಾರ ಕೊಟ್ಟಿದೆ. ಸುಮ್ಮನೆ ನೀವಲ್ಲಿಲ್ಲ. ಗ್ಯಾರಂಟಿ ಅಥವಾ ಅಭಿವೃದ್ಧಿ ಕೆಲಸ ಎರಡರಲ್ಲಿ ಒಂದನ್ನು ಆರಿಸೋದಕ್ಕೆ ಅವ್ರು ಹೇಳಿದ್ದು ಯಾಕೆ, ಯಾವ ಕಾರಣಕ್ಕಾಗಿ? ಒಂದೋ ಸರ್ಕಾರ ಹೇಳಬೇಕು ಗ್ಯಾರಂಟಿ ಅಥವಾ ಅಭಿವೃದ್ಧಿ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡು ಇದು ನಮ್ಮ ಅಧಿಕೃತವಾದಂಥ ನಿಲುವು ಹೇಳಿ. ಇಲ್ಲ, ಬಸವರಾಜ ರಾಯರೆಡ್ಡಿ ಅಂತವರು ಆ ಸ್ಥಾನದಲ್ಲಿ ಇರಬೇಕಾ ಬೇಡವಾ, ಇದು ಕೂಡ ಸರ್ಕಾರ ನಿರ್ಧರಿಸಬೇಕಾಗತ್ತೆ. ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆಯೇ? ನಿಜಕ್ಕೂ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದು ಗೊತ್ತಾಗಬೇಕಾಗಿರುವಂಥದ್ದು. ಈಗ ಆರ್ಥಿಕ ಸಲಹೆಗಾರರು ಹೇಳಿರುವಂತಹ ಮಾತಿನ ಕಾರಣಕ್ಕಾಗಿಯೇ ರಾಜ್ಯದ ಹಣಕಾಸಿನ ಶಿಸ್ತು ಏನಾಗಿದೆ, ಆರ್ಥಿಕ ಶಿಸ್ತು ಏನಾಗಿದೆ? ಅಕ್ಕಿ ಅಥವಾ ರಸ್ತೆ ಎರಡರಲ್ಲಿ ಒಂದನ್ನು ಆಯ್ದುಕೊಳ್ಳುವಂತಹ ತಂತ್ರವನ್ನು ಈಗ ಸರ್ಕಾರ ಬಳಕೆ ಮಾಡೋದಕ್ಕೆ ಹೋಗುತ್ತಾ? ಆರ್ಥಿಕ ಸಲಹೆಗಾರರು ಇಂಥದ್ದೊಂದು ಸಲಹೆಯನ್ನು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡ್ತಾರಾ? ಯಾವ ಕಾರಣಕ್ಕಾಗಿ ಈ ವಿಚಾರಗಳು ಬರ್ತಿದ್ದಾವೆ? ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದಾವೆ CM ಆರ್ಥಿಕ ಸಲಹೆಗಾರರ ಈ ಮಾತುಗಳು. CM ಆರ್ಥಿಕ ಸಲಹೆಗಾರರು ಇತ್ತಿರುವಂತಹ ಮಾತುಗಳಿದಾವಲ್ಲ, ಇದು ಬಹಳ ಗಂಭೀರವಾದಂಥ ಅನುಮಾನಗಳನ್ನು ಹುಟ್ಟು ಹಾಕ್ತವೆ. ರಾಜ್ಯದ ಆರ್ಥಿಕ ಸ್ಥಿತಿ ಅರ್ಥೈಸಿಕೊಂಡೇ ಸಲಹೆ ಕೊಡ್ತಿದ್ದಾರಾ ರಾಯರೆಡ್ಡಿ ಅಂತೇಳಿ. ಬಹುಶಃ ಹಣಕಾಸು ಸ್ಥಿತಿ ಕೆಟ್ಟದಾಗಿದೆ, ಇದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ರಾಯರೆಡ್ಡಿ ಅವರಿಗೆ, ಹಾಗಾಗಿ ಅವರು ಬಹಿರಂಗವಾಗಿ ಹೇಳ್ತಿದ್ದಾರೆ ಅನ್ನುವಂತಹ ಅನುಮಾನ ಸಹಜವಾಗಿಯೇ ಬರುವಂಥದ್ದು. ರಾಯರೆಡ್ಡಿ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ರಸ್ತೆಗಳಿಗೆ ಈಗ 50 ಕೋಟಿ ಹಣ ಕೊಡ್ತಾ ಇದ್ದಾರೆ, ಶಾಲೆ ಕಾಲೇಜುಗಳು ಆಗ್ತಾ ಇದ್ದಾವೆ, ಎಲ್ಲ ಕೆಲಸಗಳು ಆಗ್ತವೆ. ಆದರೆ ಒಂದೊಂದು ಸಾರಿ ಹೆಚ್ಚಿನ ಡಿಮ್ಯಾಂಡ್ಗಳು ಬರ್ತಿರ್ತವೆ. ಬಂದಂದಾಗ ಶಾಸಕರಾದಂಥವ್ರು ನಾವು ಆತ್ಮೀಯವಾಗಿ ಮಾತಾಡ್ತಿರ್ತೀವಿ. ಹೀಗೆ ನಾವು ಆತ್ಮೀಯವಾಗಿ ಮಾತಾಡ್ತಿರ್ತೀವಿ ಅಂತ ಹೇಳ್ಕೊಂಡು ನೀವು ಎರಡರಲ್ಲೂ ಒಂದು ಆಯ್ಕೆ ಅಂತ ಹೇಳಿದರೆ ಹೇಗೆ ಅಂತ ಸಾಮಾನ್ಯ ಜನ ಏನು ಮಾಡಬೇಕು? ನೀವು ಯಾವುದೇ ಗ್ಯಾರಂಟಿಗಳನ್ನು ಕೊಡ್ತಿರುವಂಥದ್ದು ಉಚಿತ ಅಲ್ಲ, ಅದು ರಾಜ್ಯದ ಜನರ ನೀವು ಕೊಟ್ಟಿರುವಂತಹ ಪ್ರಾಮಿಸ್, ಅದರ ಪ್ರಕಾರವಾಗಿ ನೀವು ನಡೀತಾ ಇರುವಂಥದ್ದು. ನಿಮಗೆ ಯಾಕೆಂದರೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಳ್ಳೋಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಕೊಟ್ಟಿರುವಂತಹ ಪ್ರಾಮಿಸ್ ನೀವು, ಅದು ಆ ಕಾರಣ ಕೊಟ್ಟಂತಹ ಭರವಸೆ ಅದು. ಹೀಗಾಗಿ
ಇಲ್ಲಿ ಪ್ರತಿಪಕ್ಷದವರಿಗೆ ದೊಡ್ಡ ಅಸ್ತ್ರವನ್ನ ಮಾಡಿಕೊಡ್ತಾ ಇದ್ದಾರೆ ಬಸವರಾಜ ರಾಯರೆಡ್ಡಿ, ಬಿ ಆರ್ ಪಾಟೀಲ್, ರಾಜು ಕಾಗೆ, ಈಗ ರಾಯರೆಡ್ಡಿ ಮಾತುಗಳು ಇವುಗಳು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಗ್ತಾ ಇರುವಂಥದ್ದು ಸ್ಪಷ್ಟ ಇದ್ದಾವೆ. ಅದರಲ್ಲೂ ಕೂಡ ಸಿಎಂ ಆರ್ಥಿಕ ಸಲಹೆಗಾರರೇನೆ ರಾಜ್ಯದ ಹಣಕಾಸು ಸ್ಥಿತಿಗತಿಯ ಬಗ್ಗೆನೇ ಅನುಮಾನವನ್ನ ಹುಟ್ಟು ಹಾಕಿದ್ದಾರೆ. ಯಾಕಂದರೆ ಈ ಅನುಮಾನ ರಾಯರೆಡ್ಡಿಯವರ ಮಾತುಗಳಿಂದಾಗಿಯೇ ಜಾಸ್ತಿ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದಿಂದ ಅಭಿವೃದ್ಧಿ ಕೆಲಸಗಳನ್ನು ನಿರೀಕ್ಷಿಸಬಾರ್ದ ನಾವು? ಹಾಗಾದರೆ ನೀವು ರಸ್ತೆ ಬೇಕು ಅಂದರೆ ರಸ್ತೆ ಆಯ್ಕೆ ಮಾಡ್ಕೊಳ್ಳಿ, ಗುಡಿ ಬೇಕು ಅಂದರೆ ಗುಡಿ ಆಯ್ಕೆ ಮಾಡ್ಕೊಳ್ಳಿ, ಅಕ್ಕಿ ಬೇಕು ಅಂದರೆ ಅಕ್ಕಿ ಆಯ್ಕೆ ಮಾಡ್ಕೊಳ್ಳಿ. ಈ ಸ್ಥಿತಿಗೆ ಬಂದಿದೆ ಅಂತೇಳಿ ಆದರೆ ನಾವು ಅಭಿವೃದ್ಧಿಯನ್ನು ನಿರೀಕ್ಷಿಸಬಾರ್ದು ಸರ್ಕಾರದಿಂದ. 5 ವರ್ಷ ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಸರ್ಕಾರ ಸೀಮಿತ ಆಗಿರುತ್ತಾ? ಕೇವಲ ಗ್ಯಾರಂಟಿ ಕೊಡೋದಕ್ಕೆ ಅಷ್ಟಿದೆ. 52,000 ಕೋಟಿ ರೂಪಾಯಿದು ಗ್ಯಾರಂಟಿ ಹಂಚಿಕೆ, ಇದಿಷ್ಟೇ ರಾಜ್ಯ ಸರ್ಕಾರದ ಜವಾಬ್ದಾರಿ. ಹಾಗಾದರೆ ರಾಯರೆಡ್ಡಿ ಮಾತುಗಳನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳಿಂದ ಹೋರಾಟಕ್ಕೂ ಕೂಡ ಈಗ ಪ್ಲಾನ್ಗಳು ನಡೀತಿದ್ದಾವೆ. ಯಾಕಂದರೆ ರಾಯರೆಡ್ಡಿಯವರು ಅದಕ್ಕೆ ಬೇಕಾದಂಥ ಸರಕುಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸರಕುಗಳನ್ನು ಅವರು ಕೊಟ್ಟಿರುವಾಗ ಸರ್ಕಾರಕ್ಕೆ ನಾನು ಆಗಲೇ ಹೇಳ್ದಂಗೆ ಸರ್ಕಾರ ಒಂದು ಹೌದು ರಾಯರೆಡ್ಡಿಯವರು ಹೇಳಿರೋ ಪ್ರಕಾರನೇ ನೀವು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಇಲ್ಲ ರಾಯರೆಡ್ಡಿಯವರು ಆ ಸ್ಥಾನದಲ್ಲಿ ಇರಬೇಕಾ ಇರಬಾರ್ದಾ ಅನ್ನುವಂತಹದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಮೂಡ್ತವೆ. ಯಾಕಂದರೆ ರಾಜ್ಯದ ಆರ್ಥಿಕ ಸಲಹೆಗಾರರೇನೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಅನುಮಾನವನ್ನು ಮೂಡಿಸುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ.